ಹಾಯ್ ನಮಸ್ತೆ ಎಲ್ಲರಿಗೂ. ಈಗ ಮಳೆಗಾಲ ಬರ್ತಾ ಇದೆ, ಎಲ್ಲರೂ ತೋಟಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕಕ್ಕಿರುತ್ತೆ. ಈ ಟೈಮಲ್ಲಿ ನಿಮಗೆ ತೋಟಕ್ಕೆ ಟ್ರಾಕ್ಟರ್ ಅವ್ರನ್ನ ಟಿಲ್ಲರ್ ಅವ್ರನ್ನ ಕರೆಸಿ ನೀವು ಮಣ್ಣು ಗೊಬ್ಬರನ ತೋಟದ ಬುಡದ ಹತ್ರ ಹಾಕ್ಸ್ಕೊಂಡಿರ್ತೀರಾ. ತೋಲಿಂದ ಪ್ರತಿ ಮರದ ಬುಡಕ್ಕೆ ಹೆಣ್ಣಾಳ ತಲೆ ಮೇಲೆ ಇಲ್ಲ ಗಂಡಾಳ ತಲೆ ಮೇಲೆ ಒರೆಸಿ ಬುಟ್ಟಿಲ್ ಒರೆಸಿ ತಗೊಂಡ್ ಹೋಗ್ತಾ ಇರ್ತೀರಾ. ಸೊ ನಿಮಗೆ ಲೇಬರ್ ಸಿಗ್ತಾ ಇರಲ್ಲ. ಸಾಲ್ವ್ ಮಾಡೋದಕ್ಕೆ ಅಂತ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದು 4 ವೀಲ್ ಕ್ವಾಡ್ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಅಂದ್ರೆ 4 ಚಕ್ರದ ಬೈಕ್ ಬರುತ್ತೆ, ಇದಕ್ಕೆ ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಇದ್ರೊಳಗೆ ನೀವು 500 ರಿಂದ 800 kg ವರೆಗೂ ಏನ್ ಬೇಕಾದ್ರೂ ಲೋಡ್ ಮಾಡ್ಬೋದು. ಅಂದ್ರೆ ಮಣ್ಣು ಹಾಕ್ಬೋದು, ಗೊಬ್ಬರ ಹಾಕ್ಬೋದು. ಇದ್ರೊಳಗೆ ನೀವು ಕಾಯಿ ತಗೊಂಡ್ ಹೋಗ್ಬೋದು. ಈಗ ಇದಕ್ಕೆ ಮೇಲ್ಗಡೆ ಮೆಶ್ ಎಲ್ಲ ಮಾಡ್ಕೊಡ್ತೀವಿ. ತೆಂಗಿನಕಾಯಿ ಒಂದು 500 ತೆಂಗಿನಕಾಯಿ ಇದ್ರೊಳಗೆ ತಗೊಂಡ್ ಹೋಗ್ಬೋದು. ಮತ್ತೆ ನಿಮಗೆ ಔಷಧಿ ಹೊಡೆಯೋದಕ್ಕೆ ಅಂದ್ರೆ ತೆಂಗಿನ ತೋಟದವರಾಗಿರ್ಬೋದು, ದಾಳಿಂಬೆ ಅವರಾಗಿರ್ಬೋದು, ದ್ರಾಕ್ಷಿ ಅವರಾಗಿರ್ಬೋದು, ಎಲ್ಲರೂ ನೀವು ಇದೇ ನಮ್ಮ ಗಾಡಿ ಮತ್ತೆ ಟ್ರಾಲಿ ಒಳಗೇನೆ ಒಂದು 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ನೀವು ಎಲ್ಲಾ ತರದ ತೋಟಗಳಲ್ಲೂ ನೀವು ಔಷಧಿ ಹೊಡೆಯೋದಕ್ಕೆ ಯೂಸ್ ಮಾಡಬಹುದು. ಅಡಿಕೆ ತೋಟದವರು ಕೊಳೆ ರೋಗಕ್ಕಾಗಿರ್ಬೋದು, ಬೇರೆ ಎಲೆ ಚುಕ್ಕಿ ರೋಗಕ್ಕಾಗಿರ್ಬೋದು, ಎಲ್ಲದಕ್ಕೂ ಇದು ಔಷಧಿ ಹೊಡ್ಕೊಂಡು ಹೋಗ್ಬೋದು. ದೊಡ್ಡ ಟ್ರಾಕ್ಟರ್ ಮತ್ತೆ ಟಿಲ್ಲರ್ಗಳು ನಿಮಗೆ ತೋಟದಲ್ಲಿ ಪ್ರತಿ ಸಂಧಿ ಮೂಲೆಯಲ್ಲಿ ಹೋಗಿ ಪ್ರತಿ ಮರದ ಬುಡಕ್ ಹೋಗಕ್ ಆಗಲ್ಲ. ಬಟ್ ನಮ್ ಗಾಡಿಯಲ್ಲಿ ನೀವು ಪ್ರತಿ ಮರದ ಬುಡಕ್ಕೂ ಗಾಡಿ ಮತ್ತೆ ಟ್ರಾಲಿ ಎರಡು ಕನೆಕ್ಟೆಡ್ ಇದ್ದೇನೆ ತಗೊಂಡ್ ಹೋಗ್ಬೋದು. 8 ಅಡಿ 9 ಅಡಿ ಅಡಿಕೆ ದಾಯ ಇರೋರು, 4 ಅಡಿ 5 ಅಡಿ ಗ್ಯಾಪ್ ಇರುವಂತ ಯಾವುದೇ ಪ್ಲಾಂಟೇಶನ್ ಕ್ರಾಪ್ ಅಂದ್ರೆ ತೋಟಗಾರಿಕಾ ಬೆಳೆಗಳು ಯಾವುದೇ ಬೆಳೆದಿದ್ರು 4 ಅಡಿ ಗ್ಯಾಪ್ ಇದ್ರೆ ಸಾಕು, ನಮ್ ಗಾಡಿ ಆರಾಮಾಗಿ ಅದ್ರೊಳಗೆ ಹೋಗಿ ಬರುತ್ತೆ. ನೀವೇ ಸಸ್ಪೆನ್ಷನ್ ಎಲ್ಲ ನೋಡಿ, ನೀವು ಎಂತ ಹೊಂಡ ಗುಂಡಿ ಇದ್ರು ಆರಾಮಾಗಿ ಹತ್ಕೊಂಡು ಹಾರ್ಕೊಂಡು ಹೋಗುತ್ತೆ ಗಾಡಿ ನಮ್ದು. ಸೊ ನಿಮಗೆ ಎಲ್ಲಾ ತರ ಜಾಗಗಳಲ್ಲೂ ಸುಲಭಕ್ಕೆ ಹೋಗಿ ಬಂದ್ಬಿಡುತ್ತೆ ನಮ್ ವೆಹಿಕಲ್.